ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ತಿಕ್ಕಾಟ ಜೋರಾಗಿದೆ. ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲೇಬೇಕು ಅಂತ ಆರ್ಎಸ್ಎಸ್ ನಿರ್ಧರಿಸಿದೆ. ಅದಕ್ಕೆ ದಲಿತ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾವೆ. ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನ ಇದೀಗ ತೆಗೆದುಕೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥ ಸಂಚಲನ ನಡೆಸುವ ವಿಚಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅದೇ ದಿನ ಇನ್ನು 5-6 ಸಂಘಟನೆಗಳು ರ್ಯಾಲಿ ಮೆರವಣಿಗೆಗೆ ಅನುಮತಿ ಕೊಡಿ ಎಂದಿವೆ. ಹೀಗಾಗಿ ಅಕ್ಟೋಬರ್ 28ರವರೆಗೆ ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಲು ಅನುಮತಿ ನಿರಾಕರಿಸಿರುವ ತಹಶೀಲ್ದಾರ್ ನಡೆ ಖಂಡಿಸಿ ಕಲಬುರಗಿ ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಶಾಂತಿ ಸಭೆ ನಡೆಸಿ ಎಂದಿದೆ. ನವೆಂಬರ್ 2ಕ್ಕೆ ಪಥ ಸಂಚಲನ ನಡೆಸಲು ಸೂಚನೆ ಕೊಟ್ಟಿತ್ತು. ಜಿಲ್ಲಾಧಿಕಾರಿಗೆ ಮನವಿ ನೀಡಲು ಹೇಳಿತ್ತು. ಮನವಿ ನೀಡಿದ್ದೇವೆ. ಎಲ್ಲಾ ಸಿದ್ಧತೆಗಳು ಆಗಿವೆ. ಪಥ ಸಂಚಲನದ ರೂಟ್ ಮ್ಯಾಪ್ ನೀಡಿದ್ದೇವೆ. ಆದ್ರೆ ಕರ್ನಾಟಕ ಸರ್ಕಾರ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ದಿನಕ್ಕೊಂದು ಸಂಘಟನೆಗಳು ಬರ್ತಾ ಇದೆ. ನಮ್ಮ ಮಾರ್ಗ ಮೆರವಣಿಗೆ ತಡೆಯಲು ಯತ್ನಿಸ್ತಾ ಇದೆ. ಅದೇ ದಿನ ಅದೇ ಮಾರ್ಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು? ನಾವು ಪಥ ಸಂಚಲನವನ್ನ ಮುಂದೂಡುವುದಿಲ್ಲ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ರಕ್ಷಣೆ ಕೊಡಬೇಕು ಅಂತ ಸಂಘದ ಪರ ವಕೀಲರು ವಾದ ಮಾಡಿದ್ರು. ಪಥ ಸಂಚಲನದ ಮಾರ್ಗ ಜನಸಂದಣಿಯ ಪ್ರದೇಶದಲ್ಲಿದೆ. ಮೆರವಣಿಗೆ ಸಭೆ ನಡೆಸಲು ಅನುಮತಿ ನೀಡಬಾರದು ಅಂತ ಕರ್ನಾಟಕ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ರು. ಆಗ ಕೋರ್ಟ್ ಶಾಂತಿ ಸಭೆ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ. ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ. ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಪಥ ಸಂಚಲನಕ್ಕೆ ಹೈಕೋರ್ಟ್ ದಿನಾಂಕ ನಿಗದಿ ಮಾಡಿದ ದಿನದಂದೇ ಕಲಬುರಗಿ ಬಂದ್ ಕರೆ ಕೊಡಲು ಸಂಘಟನೆಗಳು ಪ್ಲಾನ್ ಮಾಡಿದೆ. ಆ ಮೂಲಕ ಆರ್ಎಸ್ಎಸ್ ಪಥ ಸಂಚಲನ ತಡೆಯುವುದಕ್ಕೆ ತಂತ್ರ ಹೆಣೆದಿದ್ದಾರೆ. ಆ ಮೂಲಕ ಪಥ ಸಂಚಲನ ತಡೆಯಲು ಸಂಘಟನೆಗಳು ಪ್ಲಾನ್ ಬಿ ಸಿದ್ಧ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ತಿಕ್ಕಾಟ ಜೋರಾಗಿದೆ. ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲೇಬೇಕು ಅಂತ ಆರ್ಎಸ್ಎಸ್ ನಿರ್ಧರಿಸಿದೆ. ಅದಕ್ಕೆ ದಲಿತ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾವೆ. ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನ ಇದೀಗ ತೆಗೆದುಕೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥ ಸಂಚಲನ ನಡೆಸುವ ವಿಚಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅದೇ ದಿನ ಇನ್ನು 5-6 ಸಂಘಟನೆಗಳು ರ್ಯಾಲಿ ಮೆರವಣಿಗೆಗೆ ಅನುಮತಿ ಕೊಡಿ ಎಂದಿವೆ. ಹೀಗಾಗಿ ಅಕ್ಟೋಬರ್ 28ರವರೆಗೆ ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಲು ಅನುಮತಿ ನಿರಾಕರಿಸಿರುವ ತಹಶೀಲ್ದಾರ್ ನಡೆ ಖಂಡಿಸಿ ಕಲಬುರಗಿ ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಶಾಂತಿ ಸಭೆ ನಡೆಸಿ ಎಂದಿದೆ. ನವೆಂಬರ್ 2ಕ್ಕೆ ಪಥ ಸಂಚಲನ ನಡೆಸಲು ಸೂಚನೆ ಕೊಟ್ಟಿತ್ತು. ಜಿಲ್ಲಾಧಿಕಾರಿಗೆ ಮನವಿ ನೀಡಲು ಹೇಳಿತ್ತು. ಮನವಿ ನೀಡಿದ್ದೇವೆ. ಎಲ್ಲಾ ಸಿದ್ಧತೆಗಳು ಆಗಿವೆ. ಪಥ ಸಂಚಲನದ ರೂಟ್ ಮ್ಯಾಪ್ ನೀಡಿದ್ದೇವೆ. ಆದ್ರೆ ಕರ್ನಾಟಕ ಸರ್ಕಾರ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ದಿನಕ್ಕೊಂದು ಸಂಘಟನೆಗಳು ಬರ್ತಾ ಇದೆ. ನಮ್ಮ ಮಾರ್ಗ ಮೆರವಣಿಗೆ ತಡೆಯಲು ಯತ್ನಿಸ್ತಾ ಇದೆ. ಅದೇ ದಿನ ಅದೇ ಮಾರ್ಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು? ನಾವು ಪಥ ಸಂಚಲನವನ್ನ ಮುಂದೂಡುವುದಿಲ್ಲ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ರಕ್ಷಣೆ ಕೊಡಬೇಕು ಅಂತ ಸಂಘದ ಪರ ವಕೀಲರು ವಾದ ಮಾಡಿದ್ರು. ಪಥ ಸಂಚಲನದ ಮಾರ್ಗ ಜನಸಂದಣಿಯ ಪ್ರದೇಶದಲ್ಲಿದೆ. ಮೆರವಣಿಗೆ ಸಭೆ ನಡೆಸಲು ಅನುಮತಿ ನೀಡಬಾರದು ಅಂತ ಕರ್ನಾಟಕ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ರು. ಆಗ ಕೋರ್ಟ್ ಶಾಂತಿ ಸಭೆ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ. ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ.
ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಪಥಸಂಚಲನಕ್ಕೆ ಹೈಕೋರ್ಟ್ ದಿನಾಂಕ ನಿಗದಿ ಮಾಡಿದ ದಿನದಂದೇ ಕಲಬುರಗಿ ಬಂದ್ ಕರೆ ಕೊಡಲು ಸಂಘಟನೆಗಳು ಪ್ಲಾನ್ ಮಾಡಿದೆ. ಆ ಮೂಲಕ ಆರ್ಎಸ್ಎಸ್ ಪಥಸಂಚಲನ ತಡೆಯುವುದಕ್ಕೆ ತಂತ್ರ ಹೆಣೆದಿದ್ದಾರೆ. ಆ ಮೂಲಕ ಪಥಸಂಚಲನ ತಡೆಯಲು ಸಂಘಟನೆಗಳು ಪ್ಲಾನ್ ಬಿ ಸಿದ್ಧ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ತಿಕ್ಕಾಟ ಜೋರಾಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲೇಬೇಕು ಅಂತ ಆರ್ಎಸ್ಎಸ್ ನಿರ್ಧರಿಸಿದೆ. ಅದಕ್ಕೆ ದಲಿತ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾವೆ. ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನ ಇದೀಗ ತೆಗೆದುಕೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಸುವ ವಿಚಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅದೇ ದಿನ ಇನ್ನು 5-6 ಸಂಘಟನೆಗಳು ರ್ಯಾಲಿ, ಮೆರವಣಿಗೆಗೆ ಅನುಮತಿ ಕೊಡಿ ಎಂದಿವೆ. ಹೀಗಾಗಿ ಅಕ್ಟೋಬರ್ 28ರವರೆಗೆ ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿ ನಿರಾಕರಿಸಿರುವ ತಹಶೀಲ್ದಾರ್ ನಡೆ ಖಂಡಿಸಿ ಕಲಬುರಗಿ ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಶಾಂತಿ ಸಭೆ ನಡೆಸಿ ಎಂದಿದೆ. ನವೆಂಬರ್ 2ಕ್ಕೆ ಪಥಸಂಚಲನ ನಡೆಸಲು ಸೂಚನೆ ಕೊಟ್ಟಿತ್ತು. ಜಿಲ್ಲಾಧಿಕಾರಿಗೆ ಮನವಿ ನೀಡಲು ಹೇಳಿತ್ತು. ಮನವಿ ನೀಡಿದ್ದೇವೆ. ಎಲ್ಲಾ ಸಿದ್ಧತೆಗಳು ಆಗಿವೆ. ಪಥಸಂಚಲನದ ರೂಟ್ ಮ್ಯಾಪ್ ನೀಡಿದ್ದೇವೆ. ಆದ್ರೆ ಕರ್ನಾಟಕ ಸರ್ಕಾರ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ದಿನಕ್ಕೊಂದು ಸಂಘಟನೆಗಳು ಬರ್ತಾ ಇದೆ. ನಮ್ಮ ಮಾರ್ಗ ಮೆರವಣಿಗೆ ತಡೆಯಲು ಯತ್ನಿಸ್ತಾ ಇದೆ. ಅದೇ ದಿನ ಅದೇ ಮಾರ್ಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು? ನಾವು ಪಥಸಂಚಲನವನ್ನ ಮುಂದೂಡುವುದಿಲ್ಲ. ಆರ್ಎಸ್ಎಸ್ ಪಥಸಂಚಲನಕ್ಕೆ ರಕ್ಷಣೆ ಕೊಡಬೇಕು ಅಂತ ಸಂಘದ ಪರ ವಕೀಲರು ವಾದ ಮಾಡಿದ್ರು. ಪಥಸಂಚಲನದ ಮಾರ್ಗ ಜನಸಂದಣಿಯ ಪ್ರದೇಶದಲ್ಲಿದೆ. ಮೆರವಣಿಗೆ, ಸಭೆ ನಡೆಸಲು ಅನುಮತಿ ನೀಡಬಾರದು ಅಂತ ಕರ್ನಾಟಕ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ರು. ಆಗ ಕೋರ್ಟ್ ಶಾಂತಿ ಸಭೆ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ ಮಾಡಿ. ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿ ಅವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ. ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಪಥಸಂಚಲನಕ್ಕೆ ಹೈಕೋರ್ಟ್ ದಿನಾಂಕ ನಿಗದಿ ಮಾಡಿದ ದಿನದಂದೇ ಕಲಬುರಗಿ ಬಂದ್ ಕರೆ ಕೊಡಲು ಸಂಘಟನೆಗಳು ಪ್ಲಾನ್ ಮಾಡಿದೆ. ಆ ಮೂಲಕ ಆರ್ಎಸ್ಎಸ್ ಪಥಸಂಚಲನ ತಡೆಯುವುದಕ್ಕೆ ತಂತ್ರ ಹೆಣೆದಿದ್ದಾರೆ. ಆ ಮೂಲಕ ಪಥಸಂಚಲನ ತಡೆಯಲು ಸಂಘಟನೆಗಳು ಪ್ಲಾನ್ ಬಿ ಸಿದ್ಧ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ತಿಕ್ಕಾಟ ಜೋರಾಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲೇಬೇಕು ಅಂತ ಆರ್ಎಸ್ಎಸ್ ನಿರ್ಧರಿಸಿದೆ. ಅದಕ್ಕೆ ದಲಿತ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾವೆ. ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನ ಇದೀಗ ತೆಗೆದುಕೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಸುವ ವಿಚಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅದೇ ದಿನ ಇನ್ನು 5-6 ಸಂಘಟನೆಗಳು ರ್ಯಾಲಿ, ಮೆರವಣಿಗೆಗೆ ಅನುಮತಿ ಕೊಡಿ ಎಂದಿವೆ. ಹೀಗಾಗಿ ಅಕ್ಟೋಬರ್ 28ರವರೆಗೆ ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿ ನಿರಾಕರಿಸಿರುವ ತಹಶೀಲ್ದಾರ್ ನಡೆ ಖಂಡಿಸಿ ಕಲಬುರಗಿ ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಶಾಂತಿ ಸಭೆ ನಡೆಸಿ ಎಂದಿದೆ. ನವೆಂಬರ್ 2ಕ್ಕೆ ಪಥಸಂಚಲನ ನಡೆಸಲು ಸೂಚನೆ ಕೊಟ್ಟಿತ್ತು. ಜಿಲ್ಲಾಧಿಕಾರಿಗೆ ಮನವಿ ನೀಡಲು ಹೇಳಿತ್ತು. ಮನವಿ ನೀಡಿದ್ದೇವೆ. ಎಲ್ಲಾ ಸಿದ್ಧತೆಗಳು ಆಗಿವೆ. ಪಥಸಂಚಲನದ ರೂಟ್ ಮ್ಯಾಪ್ ನೀಡಿದ್ದೇವೆ. ಆದ್ರೆ ಕರ್ನಾಟಕ ಸರ್ಕಾರ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ದಿನಕ್ಕೊಂದು ಸಂಘಟನೆಗಳು ಬರ್ತಾ ಇದೆ. ನಮ್ಮ ಮಾರ್ಗ ಮೆರವಣಿಗೆ ತಡೆಯಲು ಯತ್ನಿಸ್ತಾ ಇದೆ. ಅದೇ ದಿನ ಅದೇ ಮಾರ್ಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು? ನಾವು ಪಥಸಂಚಲನವನ್ನ ಮುಂದೂಡುವುದಿಲ್ಲ. ಆರ್ಎಸ್ಎಸ್ ಪಥಸಂಚಲನಕ್ಕೆ ರಕ್ಷಣೆ ಕೊಡಬೇಕು ಅಂತ ಸಂಘದ ಪರ ವಕೀಲರು ವಾದ ಮಾಡಿದ್ರು. ಪಥಸಂಚಲನದ ಮಾರ್ಗ ಜನಸಂದಣಿಯ ಪ್ರದೇಶದಲ್ಲಿದೆ. ಮೆರವಣಿಗೆ, ಸಭೆ ನಡೆಸಲು ಅನುಮತಿ ನೀಡಬಾರದು ಅಂತ ಕರ್ನಾಟಕ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ರು. ಆಗ ಕೋರ್ಟ್ ಶಾಂತಿ ಸಭೆ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ ಮಾಡಿ.
ಇಲ್ಲಪ್ಪ ಒಂದೆರಡು ದಿನ ಮುಂದೂಡ್ಬೇಕು ಅಂದ್ರೆ ಮುಂದೂಡಿ, ಇಲ್ಲ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿ ಅವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ, ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಪಥಸಂಚಲನಕ್ಕೆ ಹೈಕೋರ್ಟ್ ದಿನಾಂಕ ನಿಗದಿ ಮಾಡಿದ ದಿನದಂದೇ ಕಲಬುರಗಿ ಬಂದ್ ಕರೆ ಕೊಡಲು ಸಂಘಟನೆಗಳು ಪ್ಲಾನ್ ಮಾಡಿದೆ. ಆ ಮೂಲಕ ಆರ್ಎಸ್ಎಸ್ ಪಥಸಂಚಲನ ತಡೆಯುವುದಕ್ಕೆ ತಂತ್ರ ಹೆಣೆದಿದ್ದಾರೆ. ಆ ಮೂಲಕ ಪಥಸಂಚಲನ ತಡೆಯಲು ಸಂಘಟನೆಗಳು ಪ್ಲಾನ್ ಬಿ ಸಿದ್ಧ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.